ಅಂಕಿಅಂಶದ ಪ್ರಕಾರ ವೆಚ್ಚ ಆಗಿರೋದು 54% ಮಾತ್ರ, 54% ಮಾತ್ರ ವೆಚ್ಚ ಆಗಿರೋದು. ಇನ್ನು 46% ಇನ್ನೊಂದು ತಿಂಗಳೊಳಗೆ ಖರ್ಚು ಮಾಡೋಕ್ಕೆ ಸಾಧ್ಯನಾ? ನಮ್ಮ ಆದಾಯದಲ್ಲಿ ₹1 ಇನ್ನಲ್ಲಿ ಯಾವ್ಯಾವುದ್ರ ಮೂಲಕ ಬರುತ್ತೆ ಅಂತ ತಗೊಂಡಾಗ 27% ಸಾಲದಲ್ಲಿ, 27% ಸಾಲ, 19% ಅಬ್ಕಾರಿ. ಬರೀ ಗಂಧದ ನಾಡು ಅಂದರೆ ಸಾಕಾಗಲ್ಲ. ಗಂಧದ ನಾಡು ಅಂತ ಹೇಳ್ತಾ ಕುಡುಕರ ಬೀಡು ಅಂತಲೂ ಕರಿಬಹುದು ಅನ್ನೋ ಲೆವೆಲ್ಲಿಗೆ ಅಬ್ಕಾರಿ ಆದಾಯದ ನಿರೀಕ್ಷೆ. ಅವ್ರು ಕುಡಿದ್ರೆ ತಾನೇ ಇವ್ರಿಗೆ ಇನ್ಕಮ್ ಬರೋದು, ಕುಡಿಯೋರು ಕುಡಿದ್ರೆ ತಾನೇ ಇನ್ಕಮ್ ಬರೋದು. ಹಂಗಾಗಿ ಆದಾಯದಲ್ಲಿ 20% ಅಬ್ಕಾರಿಯಿಂದ, 27% ಸಾಲದಿಂದ. ಇದು ಕಲ್ಯಾಣ ರಾಜ್ಯ ನಮ್ಮದು ಅಂತ ಹೇಳ್ಕೊಳಕ್ಕಾಗುತ್ತಾ? ಮತ್ತೆ ತನ್ನ ಬಜೆಟ್ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ, ಇವರ ಜಾತ್ಯತೀತತೆ ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಎಷ್ಟೋ ಸಮುದಾಯಗಳಿಗೆ ಊರಾಗ ಸ್ಮಶಾನನೇ ಇಲ್ಲ. ಅವ್ರಿಗೆ ಮೊದಲು ಉಣಕ್ಕೆ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರ ಕಟ್ಟ್ರಿ, ಕ್ವಾಟರ್ನಾರ ಕಟ್ಟ್ರಿ. ಫಸ್ಟು ಹೆಣ ಉಣಕ್ಕೆ ಸತ್ತಾಗ 6 ಅಡಿ 3 ಅಡಿ ಜಾಗನಾರು ಕೊಡ್ರಿ. ಸಾವಿರಾರು ಗ್ರಾಮಗಳಲ್ಲಿ ವಿವಿಧ ಸಮುದಾಯಗಳಿಗೆ ಸ್ಮಶಾನ ಇಲ್ಲ. ಅವರು ಪ್ರತಿ ಜನಸಂಪರ್ಕ ಸಭೆಯಲ್ಲಿ ಹೇಳ್ತಾರೆ, ನಮ್ಮೂರಿಗೆ ಒಂದು ಸ್ಮಶಾನ ಮಾಡಿಕೊಡ್ರಿ ಅಂತ. ಅದು ಆದ್ಯತೆ ಆಗಬೇಕಾಗಿತ್ತು, ಅದು ಕಾಣ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಪೌಂಡ್ ಕಟ್ಟೋದು ಇವರಿಗೆ ಆದ್ಯತೆ, ಸ್ಮಶಾನಕ್ಕೆ. ಅರೆ ಫಸ್ಟ್ ಹುಣಕ್ಕೆ ಜಾಗ ಕೊಡ್ರಿ, ಆಮೇಲೆ ನೀವು ಕಾಂಪೌಂಡಾರು ಕಟ್ಟ್ರಿ, ಏನಾರು ಕಟ್ಕೊಳ್ರಿ. ಈ ನೀತಿ ಇದು ಸರ್ವವ್ಯಾಪಿಯಾಗಿಲ್ಲ. ಈ ಬಜೆಟ್ನಲ್ಲಿ ಓಲೈಕೆ ನೀತಿಯ ಮುಂದುವರಿಕೆಯಾಗಿದೆ. ಸಾಲದು ಅಂಥೇಳಿ ಸಂವಿಧಾನ ವಿರೋಧಿಯಾಗಿದೆ.